ರಾಜಣ್ಣ ಮನೆಗೆ ಊಟಕ್ಕೆ ಹೋಗೋದ್ರಲ್ಲಿ ವಿಶೇಷ ಏನಿಲ್ಲ. ಪದೇ ಪದೇ ನಾಯಕತ್ವ ಬದಲಾವಣೆ ಚರ್ಚೆಗಳು ಬೇಡ. ಒಂದು ಸುಳ್ಳು ಹೇಳಿದ್ರೆ ಮತ್ತೆ 10 ಸುಳ್ಳುಗಳನ್ನು ಹೇಳಬೇಕು. ಸಂಪುಟ ಪುನರ್ರಚನೆ ನನ್ನ ವ್ಯಾಪ್ತಿಗೆ ಬರೋದೇ ಇಲ್ಲ. ನಾನು ಒಬ್ಬ ಮಂತ್ರಿ, ನಾನು ಒಬ್ಬ ಪಕ್ಷದ ಭಾಗ ಅಷ್ಟೇ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಸುಳ್ಳು ಹೇಳಿದ್ರೆ ಮತ್ತೆ 10 ಸುಳ್ಳನ್ನ ಹೇಳಬೇಕಾಗತ್ತೆ. ರಾಜಣ್ಣ ಮನೆಗೆ ಊಟಕ್ಕೆ ಹೋಗೋದ್ರಲ್ಲಿ ವಿಶೇಷ ಏನಿದೆ? ನಾಯಕತ್ವ ಬದಲಾವಣೆ ವಿಚಾರ ಪದೇ ಪದೇ ಅದನ್ನ ಕೇಳಿದ್ರೆ ನನಗೇನು ಉತ್ತರ ಕೊಡೋದು? ಯಾವುದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬಂದು ಕೇಳಿದಾಗ ನಾನು ಏನು ಮಾತಾಡಬೇಕು? ಎಲ್ಲ ನಾಯಕರದ್ದು ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೀವು ಬಂದು ಕೇಳಿದಾಗ ನಾನು ಓಡಿ ಹೋಗೋಕೆ ಆಗೋದಿಲ್ಲ. ಕೇಳುವವರು ನೀವೇ, ಹೇಳುವವರು ನೀವೇ. ಒಂದು ಸುಳ್ಳು ಹೇಳಿದರೆ 10 ಸುಳ್ಳು ಹೇಳಬೇಕಾಗತ್ತೆ. ಸಂಪುಟ ಪುನರ್ರಚನೆ ನನ್ನ ವ್ಯಾಪ್ತಿಗೆ ಬರೋದೇ ಇಲ್ಲ. ನಾನು ಒಬ್ಬ ಮಂತ್ರಿ, ನಾನು ಒಬ್ಬ ಪಕ್ಷದ ಭಾಗ ಅಷ್ಟೇ ಅಂಥೇಳಿ ಬೆಂಗಳೂರಿನಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿತ್ತು. ಪರ ವಿರೋಧ ಚರ್ಚೆಗಳ ಆರಂಭ ಆಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ, ಮುಂದಿನ ಅಹಿಂದ ನಾಯಕ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅಂತೇಳಿ. ಹಾಗೆಯೇ ನಾಯಕತ್ವ ಜಟಾಪಟಿ, ಡಿನ್ನರ್ ಮೀಟಿಂಗ್ ಎಲ್ಲವೂ ಕೂಡ ನಡೀತಾ ಇದೆ. ರಾಜಣ್ಣ ಮನೆಯಲ್ಲಿ ಮೀಟಿಂಗ್ ಆಗಿದೆ. ಹೀಗೇನೆ ದಲಿತ ಸಚಿವರುಗಳು ಅಥವಾ ದಲಿತ ನಾಯಕರು ಸೇರಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಮೀಟಿಂಗ್ ಮಾಡಿದ್ರು, ಏನು ಚರ್ಚೆ ಮಾಡಿದ್ರು, ಹೀಗೆ 10 ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿರುವಂಥ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಶ್ನೆ ಮಾಡಿದಂಥ ಸಮಯ ರಾಜಣ್ಣ ಮನೆಗೆ ಊಟಕ್ಕೆ ಹೋಗೋದ್ರಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಸುಳ್ಳು ಹೇಳಿದರೆ ಅದರ ಮುಂದೆ 10 ಸುಳ್ಳುಗಳನ್ನು ಹೇಳಬೇಕಾಗತ್ತೆ. ಪದೇ ಪದೇ ನಾಯಕತ್ವ ಬದಲಾವಣೆ ಚರ್ಚೆಗಳು ಬೇಡ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ.